ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಹಾನಿಗೆ ಅಂದರ್ ಬಂದ್ಬಿಡೋಣ. ಅಬ್ಬಬ್ಬಬ್ಬಬ್ಬ ಏನ್ ಮ್ಯಾಚ್ ಗುರು. ಮಾರ್ಕಸ್ ಸ್ಟೋಯ್ನಿಸ್, ರಿಮೆಂಬರ್ ದ ನೇಮ್ ಅನ್ಬೇಕು ಗುರು. ಏನ್ ಆಡಿದ್ರಪ್ಪ, 124 ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಸ್ಬಿಟ್ರಲ್ಲಪ್ಪ ಗುರು. ಆ ಕಡೆ ನಮ್ ಗಾಯಕ್ವಾಡ್ ಅಣ್ಣ ಸೆಂಚುರಿ ಹೊಡೆದ್ರೆ, ಈ ಕಡೆ ಮಾರ್ಕಸ್ ಸ್ಟೋಯ್ನಿಸ್ ಸೆಂಚುರಿ. ಏನಪ್ಪ ಅಬ್ಬಬ್ಬ, ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಗುರು ಮಾರ್ಕಸ್ ಸ್ಟೋಯ್ನಿಸ್ ಅವ್ರ ಕಡೆಯಿಂದ. ಏನದು ಪತಿರಾಣಗೆಲ್ಲ 6-4 ಹೊಡೆದ್ರಪ್ಪ. ಅಬ್ಬಬ್ಬ, ನೆಕ್ಸ್ಟ್ ಲೆವೆಲ್ ಗುರು. ಆ ಆಟ ಮಾತ್ರ ಕ್ರೇಜಿಯಾಗಿ ಆಡಿದ್ರು ಮಾರ್ಕಸ್ ಸ್ಟೋಯ್ನಿಸ್. ಅವ್ರಿಗೆ ಸಾಥ್ ಕೊಟ್ಟಿದ್ದು ನಿಕೋಲಸ್ ಪೂರನ್ ಆ್ಯಂಡ್ ದೀಪಕ್ ಕೂಡ. ಸೊ ಸಕ್ಕದಾಗಿ ಆಡಿದ್ರು. LSG ಅವರು ಏನು ಗುರು, ಈ ಸೀಸನಲ್ಲಿ ಅಂದರೆ ಲೈಕ್ ಈ IPL 2024 2 ಸರಿ ಸೋಲ್ಸಿದ್ರಪ್ಪ CSK ಅವ್ರನ್ನ. ಒಂದು ಅವ್ರ ಮನೆ ಅಂಗಳದಲ್ಲಿ ಸೋಲ್ಸಿದ್ರು, ಇನ್ನೊಂದು ಅವ್ರ ಮನೆಗೆ ನುಗ್ಗಿ ಬಾರಿಸಿದ್ರು ಅಂತಲೇ ಹೇಳ್ಬೋದಪ್ಪ. ಚಪಕ್ ಸ್ಟೇಡಿಯಮಲ್ಲಿ ಆಲ್ಮೋಸ್ಟ್ ಒಂಥರ ಚಪಕ್ ಸ್ಟೇಡಿಯಂ ಯಾವತ್ತೂ ಬ್ರೀಚೇ ಆಗಿರಲಿಲ್ಲ. ಈ ಥರ ರನ್ಚೇಸ್ ನೋಡೇ ಇರಲಿಲ್ಲ ಗುರು ಚಪಕಲ್ಲಿ. ಆಯಿತು, ಆಮೇಲೆ ಈ ಸರಿ ಏನಾಗಿದೆ ಗೊತ್ತಿಲ್ಲ. ಚಪಕ್ ಸ್ಟೇಡಿಯಮು ಈ ಸರಿ ಅಂತಲ್ಲ, ಒಂದು 2 ಇಯರ್ಸಿಂದ ಚಪಕ್ ಸ್ಟೇಡಿಯಮಲ್ಲಿ ಬರೀ ರನ್ಸೇ ಬರ್ತಿದೆ. ಏನು ಗೊತ್ತಿಲ್ಲಪ್ಪ, ಬರೀ ಸ್ಪಿನ್ ಟ್ರ್ಯಾಕ್ ಇರೋ ಚಪಕ್ ಇವಾಗ ಆಲ್ಮೋಸ್ಟು ಇವ್ರದ್ದು ಚೆನ್ನೈ ಫೋರ್ಟ್ರೆಸ್ ಥರ ಅಂತ ಆ ಥರ ಅಂತ ಅನ್ನಿಸ್ತಿಲ್ಲ. ಲೈಕ್ ಅವಾಗೆಲ್ಲ ಫೋರ್ಟ್ರೆಸ್ ಅನ್ನಿಸ್ತಿತ್ತು, ಇವಾಗ ಆ ಥರ ಅನ್ನಿಸ್ತಿಲ್ಲ, ಗೊತ್ತಿಲ್ಲ. ಬಟ್ ಕ್ರೇಜಿ ಅಂದರೆ ಕ್ರೇಜಿ ಆಡಿದ್ರಪ್ಪ LSG. ಯಾಕಂದ್ರೆ 2 ಸರಿ CSK ಅವ್ರನ್ನ ಸೋಲ್ಸೋದಂದ್ರೆ ಸಾಮಾನ್ಯ ಮಾತಲ್ಲ ಗುರು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಸೊ ಓವರಾಲ್ ಆಗಿ ಸಬರಿ ನೋಡೋದಾದ್ರೆ ಗುರು, ಯಾರು ನಮ್ಮ KL ರಾಹುಲ್ ಅಣ್ಣ ಟಾಸ್ ಗೆದ್ಬಿಟ್ಟು ಟಾಸ್ ಒಂದು ತಾಸು ಮಾತಾಡ್ಬೇಕಂದ್ರೆ ಋತುರಾಜ್ ಗಾಯಕ್ವಾಡ್ ಅಣ್ಣ ಯಾಕೆ ಅವರು ಟಾಸ್ ಗೆಲ್ದಿಲ್ಲ ಅನ್ನೋದೇ ನಂಗೆ ಗೊತ್ತಿಲ್ಲ ಗುರು, ಪಾಪ ಅನ್ಸುತ್ತೆ. ಬಟ್ ಆದರೆ ಚಪಕ್ಕಲ್ಲಿ ಆಬ್ವಿಯಸ್ಲಿ ಡ್ಯೂ ಬರೋದ್ರಿಂದ ಟಾಸ್ ಮಹತ್ವ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ರಾಹುಲ್ ಅಣ್ಣ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತೊಗೋತಾರೆ. CSK ಅವರು ಹೋಗ್ರಪ್ಪ ಎಷ್ಟಾದರೂ ಹೊಡೀರಿ ಅಂತ ಇವರು ಬೌಲಿಂಗ್ ತೊಗೊಂಡ್ರು. ಸೊ ಫಸ್ಟಿಗೆ ರಹಾನೆ ಆ್ಯಂಡ್ ಗಾಯಕ್ವಾಡ್ ಬರ್ತಾರೆ ಗುರು ಓಪನಿಂಗು. ಯಾಕೆಂದರೆ ಈ ಸರಿ ಇವ್ರಿಗೆ ಸಚಿನ್ ರವೀಂದ್ರಗೆ ಚಾನ್ಸ್ ಕೊಡಲಿಲ್ಲ. ಸೊ ಆಲ್ಮೋಸ್ಟ್ ಒಂದು ಕಂಟಿನ್ಯೂಸ್ ಆಗಿ ಒಂದು 5 ಇನ್ನಿಂಗ್ಸ್ ಆಯಿತು ಅವರು ಆಡಲೇ ಇಲ್ಲ ಕರೆಕ್ಟಾಗಿ. ಅದಕ್ಕೆ ಚಾನ್ಸೇ ಕೊಡಲಿಲ್ಲ ಅಣ್ಣಂಗೆ. ರಹಾನೆ ಆ್ಯಂಡ್ ಗಾಯಕ್ವಾಡ್ ಅವರು ಬರ್ತಾರೆ. ಸೊ ಇಬ್ಬರಲ್ಲಿ ಅಂದರೆ ಲೈಕ್ ಗಾಯಕ್ವಾಡ್ ಅವರು ಸಖತ್ತಾಗಿ ಆಡ್ತಾರೆ. ರಹಾನೆ ಅವ್ರ ಕಡೆಯಿಂದ ಏನು ಆ ಥರ ಇನ್ನಿಂಗ್ಸ್ ಬರಲಿಲ್ಲ ಗುರು. ಯಾಕೇನೋ ರಹಾನೆ ಅವರು ಸಖತ್ತಾಗಿ ಆಡ್ತಿಲ್ಲ. ಹೋದ ಸೀಸನಲ್ಲಿ ಸಖತ್ತಾಗಿ ಆಡಿದ್ರು, ಈ ಸೀಸನಲ್ಲಿ ಅವ್ರದ್ದೇನೋ ಅಷ್ಟೊಂದು ನಡೀತಾ ಇಲ್ಲ ಗುರು. ಯಾಕೆ ಅಂತ ಗೊತ್ತಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಅವರು KL ರಾಹುಲ್ ಅವ್ರಿಗೆ ಕ್ಯಾಚ್ ಕೊಡ್ತಾರೆ ಮ್ಯಾಟ್ ಹೆನ್ರಿ ಬೌಲಿಂಗಲ್ಲಿ. KL ರಾಹುಲ್ ಅಣ್ಣ ಸಕ್ಕದಾಗಿ ಹಿಡಿತಾರಪ್ಪ, ಫುಲ್ಲು ಲಾಂಗ್ ಡೈವ್ ಮಾಡಿಬಿಟ್ಟು ಕ್ರೇಜಾಗಿ ಹಿಡಿತಾರೆ ಅದು ಮಾತ್ರ. ಸೊ ಅದಾದಮೇಲೆ ಡೈರೆಲ್ ಮಿಚೆಲ್ದು ಒಂದು ಕ್ಯಾಚ್ ಬಿಡ್ತಾರೆ ಗುರು, ಎಷ್ಟು ಹಾಕೋರು ಅವರು. ಸೊ ಅದಾದಮೇಲೆ ಮಿಚೆಲ್ಗೆ ಒಂದು ಚಾನ್ಸ್ ಸಿಗುತ್ತೆ, ಬಟ್ ಆದರೂ ಅವರು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ, ಅವರು ಔಟ್ ಆಗಿಬಿಡ್ತಾರೆ. ಆ್ಯಂಡ್ ಜಡೇಜಾನ ಕಳಿಸ್ತಾರೆ. ಜಡೇಜಾ ಅಣ್ಣ 19 ಬಾಲು 16 ರನ್ನು ಗುರು. ಸೊ ಅಲ್ಲಿಂದ ಮೊಮೆಂಟಮ್ ಕಳ್ಕೊಂಡ್ರು ಸ್ವಲ್ಪ ಚೆನ್ನೈ ಅವರು. ಸೊ ಜಡೇಜಾ ಹೆಂಗೆ ಆಡಿದ್ರು ಅಂತಂದರೆ, ಇವಾಗ ಇವ್ರ ಕಡೆ LSG ಕಡೆ ಪಡಿಕಲ್ ಹೆಂಗೆ ಆಡಿದ್ರು, ನಮ್ಮ ಕನ್ನಡಿಗ ಪಡಿಕಲ್, ಆ ಥರ ಇವ್ರು ಆಡಿದ್ರು ಅಂತಲೇ ಹೇಳ್ಬೋದು ಗುರು. ಸೊ ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಗಾಯಕ್ವಾಡ್ ಆ್ಯಂಡ್ ಡೂಬೆ ಏನ್ ಗುರು, ಈ ಇಬ್ರದ್ದು ಜುಗಲ್ ಬಂದು ಒಬ್ಬೊಬ್ಬ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇಬ್ರು ನಾಯಿ ಹೊಡೆದಂಗೆ ಹೊಡಿತಾರಪ್ಪ LSG ಅವ್ರ ಬೌಲರ್ಸ್ಗೆ. ಏನ್ ಗುರು ಈ ಥರ ಡೂಬೆ ಅಣ್ಣಂಗಂತೂ ವರ್ಲ್ಡ್ ಕಪ್ ಟಿಕೆಟು ಸೈನ್ ಮಾಡಿಬಿಟ್ಟು ಅಂತ. ವರ್ಲ್ಡ್ ಕಪ್ ಟಿಕೆಟ್ ಎಂಟ್ರಿ ಕೊಡಲೇಬೇಕು, ವರ್ಲ್ಡ್ ಕಪ್ಗೆ ಎಂಟ್ರಿ ಕೊಡಲೇಬೇಕು ಡೂಬೆ ಅಣ್ಣಂಗೆ ಆ್ಯಸ್ ಎ ಫಿನಿಷರ್ ಗುರು. ಒಂದೇ 1-2 ಅವರ್ಸು ಬಾಲಿಂಗ್ ಮಾಡಿಸ್ಬೇಕು ಇವರು CSK ಅವರು. ಸೊ ಈಸಿಲಿ ವರ್ಲ್ಡ್ ಕಪ್ಗೆ ಎಂಟ್ರ್ ಆಗ್ತಾರೆ ಅಂತ. ಏನು ಗುರು ಈ ಥರ ಯಪ್ಪ, ಬಾಲರ್ಸ್ಗೆ ಫಾಸ್ಟ್ ಬಾಲರ್ಸ್ಗೆ ಹೊಡಿಯಲ್ಲ, ಏನೋ ಬೌನ್ಸ್ ಹಾಕಿದ್ರೆ ಹೊಡಿಯಲ್ಲ, ಹಂಗೆ ಹಿಂಗೆ ಏನೇನೋ ಅಂದ್ಕೊಂಡಿದ್ವಿ. ಏನು ಗುರು ಹಿಂಗೆ ಹೊಡಿತಾರೆ, ಎಲ್ಲ ಹಾಕಿದ್ರು ಹೊಡಿತಾರೆ ಗುರು, ಎಲ್ಲ ಹಾಕಿದ್ರು. ಸ್ಪಿನ್ನರ್ಸ್ಗಂತೂ ಅವರು ಎಗ್ಗ ಮುಖ ಚಚ್ತಾರೆ, ಬಾಲರ್ಸ್ಗೂ ಚಚ್ಬೇಕಾ ಈ ಥರನ. ಕ್ರೇಜಿ ಹಿಟ್ಟಿಂಗಪ್ಪ. ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಗುರು, ಅವ್ರ ಬಗ್ಗೆ ಹೇಳಲೇಬೇಕು. ಏನು ಕ್ಲಾಸಿಕ್ ಒಂದು ಸೆಂಚುರಿ ಅಂದರೆ ಸಕ್ಕದಾಗಿತ್ತು, ಕ್ಲಾಸಿಕ್ ಸೆಂಚುರಿ ಅಂತಲೇ ಹೇಳ್ಬೋದು ಗುರು. ಇವ್ರದ್ದು ಋತುರಾಜ್ ಗಾಯಕ್ವಾಡ್ ಅವ್ರದ್ದು ಕ್ರೇಜಾಗಿ ಆಡಿದ್ರು. 12 4 ಒಂದು 3 6. ಬಟ್ 2 ರನ್ಸ್ ಹೊಡೆದ್ರಲ್ಲ ಮಿಡ್ಲಲ್ಲಿ, ಅದು ಮಾತ್ರ ಎಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ಗುರು ಅವ್ರದ್ದು. ಅಂದರೆ ಲೈಕ್ ಒಂದು ಕ್ಲಾಸಿಕಲ್ ಸೆಂಚುರಿನ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟ್ಗೆ ಧೋನಿ ಅವ್ರು ಬಂದುಬಿಟ್ಟು ಒಂದು ಬಾಲ್ಗೆ 4 ಹೊಡಿತಾರೆ. ಸೊ ಅದನ್ನು ಕ್ರೇಜಿ ಆಗಿತ್ತು. 210 ರನ್ 211 ರನ್ ಟಾರ್ಗೆಟ್ ಇತ್ತು ಗುರು. 211 ರನ್ ಟಾರ್ಗೆಟ್ ಬೃಹತ್ ಮೊತ್ತ. ಇದನ್ನು ಬೆನ್ನತ್ತಿದ್ರು ನಮ್ಮ LSG ಅವರು. ಸೊ ಡಿಕಾಕ್ ಆ್ಯಂಡ್ ಇವರು KL ರಾಹುಲ್ ಓಪನಿಂಗ್ ಬರ್ತಾರೆ. ಡಿಕಾಕ್ ಅವ್ರ ಕಡೆಯಿಂದ ಏನು ಗೊತ್ತಿಲ್ಲ ಗುರು, RCB ವಿರುದ್ಧ ಆಡಿದವರು ಮತ್ತೆ ಆಡ್ತಾನೆ ಇಲ್ಲ, ಯಾಕೆ ಗೊತ್ತಿಲ್ಲ, ಏನು ಕತೆನೋ ಏನೋ. ಸೊ ಅವ್ರು ಔಟ್ ಆಗ್ತಾರೆ. ದೀಪಕ್ ಚಾರ್ ಸ್ವಲ್ಪ ಸ್ವಿಂಗ್ ಮಾಡಿಬಿಟ್ಟು ಬಾಲ್ ಹಾಕ್ತಾರೆ. ಬಾಲ್ ಸ್ವಲ್ಪ ಸ್ವಿಂಗ್ ಆಗುತ್ತೆ. ಸೊ ಡಿಕಾಕ್ ಔಟ್ ಆಗ್ತಾರೆ.
ಸೊ ಡಿಕಾಕ್ ಔಟ್ ಆದಮೇಲೆ ಆಬ್ವಿಯಸ್ಲಿ KL ರಾಹುಲ್ ಅವರು ಸ್ವಲ್ಪ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪವರ್ ಪ್ಲೇಲಿ, ಬಟ್ ಅಷ್ಟೊಂದು ರನ್ಸ್ ಹೊಡೆಯೋಕ್ಕಾಗಲಿಲ್ಲ. ಅದಾದಮೇಲೆ ಪಡಿಕ್ಕಲ್ ಅಣ್ಣ ಕಳಿಸ್ತಾರಪ್ಪ. ಪಡಿಕ್ಕಲ್ ಅಣ್ಣ, ನಮ್ಮ ಕನ್ನಡಿಗ ಪಡಿಕ್ಕಲ್ ಅಣ್ಣ ಬಗ್ಗೆ ಏನು ಜಾಸ್ತಿ ನೆಗೆಟಿವ್ ಹೇಳಂಗಿಲ್ಲ, ಬಟ್ ಆದರೂ ಏನು ಆಡ್ತಿದ್ರೆ ಗೊತ್ತಿಲ್ಲ. ಈ ಸೀಸನ್ ಯಾಕೋ ಅವ್ರಿಗೆ ಫುಲ್ ಮೈನಸ್ ಆಗಿದೆ ಅಂತಲೇ ಹೇಳ್ಬೋದು ಗುರು. ಅಂದರೆ ಲೈಕ್ ಏನೋ ಗೊತ್ತಿಲ್ಲ, ಸ್ವಲ್ಪ ಕಳೆದೋಗಿದ್ದಾರೆ ಅನ್ನೋ ಥರ ಬ್ಯಾಟಿಂಗ್ ಮಾಡಿದ್ರು. ಫುಲ್ಲು ನಿಧಾನಗತಿ ಆಮೆಗತಿಯಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಸೊ ಅವರು ನೆಕ್ಸ್ಟ್ ಕಮ್ಬ್ಯಾಕ್ ಮಾಡಲಿ, ಬಟ್ ಏನೋ ಚಾನ್ಸ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಚಾನ್ಸ್ ಕೊಟ್ಟರೆ ಕಮ್ಬ್ಯಾಕ್ ಮಾಡಲಿ ಅಂತ ಹೇಳ್ತೀನಿ. ಏನಂತೀರಾ? ಪಡಿಕ್ಕಲ್ ಅಣ್ಣ ಔಟ್ ಆದಮೇಲೆ ನಿಕೋಲಸ್ ಪೂರನ್ ಬರ್ತಾರೆ. ಆವಾಗ ರನ್ಸು ಎಷ್ಟು ಬೇಕಿದ್ದಪ್ಪ. ನಾನೇನೋ ಆಬ್ವಿಯಸ್ಲಿ ಅಂದರೆ ಲೈಕ್ ಸೋಲ್ಬೋದು, ಒಂದು 20-30 ರನ್ನಿಂದ, ಅಂದರೆ ಲೈಕ್ ಕಾಂಪೀಟ್ ಮಾಡಿದ್ರು ಒಂದು 20 ರನ್ 30 ರನ್ನಿಂದ ಸೋಲ್ಬೋದಪ್ಪ ಅಂತ ಅಂದ್ಕೊಂಡೆ. ಅಣ್ಣ ನಿಕೋಲಸ್ ಪೂರನ್ ಬಂದಮೇಲಿಂದ ನಿಕೋಲಸ್ ಪೂರನ್ ಅಣ್ಣ 3-4 2-6 ಚಚ್ಚಿದ್ರು. ಇವರು ಶಾರ್ದುಲ್ ಠಾಕೂರ್ ಅವ್ರ ಓವರಲ್ಲಿ ಫುಲ್ಲು ಇವರು ಏನಂತಾರೆ ಮೊಮೆಂಟಮೇ ಸಿಕ್ಬಿಡ್ತು ಗುರು LSG ಅವ್ರಿಗೆ. ಸೊ ಶಾರ್ದುಲ್ ಠಾಕೂರ್ ಅಣ್ಣನ ಓವರಲ್ಲಿ ಸಕ್ಕತ್ತಾಗಿ ಹೊಡೆದ್ರು. ನಿಕೋಲಸ್ ಪೂರನ್ 2 6 1 4 ಬಂತು. ಅಲ್ಲಿಂದ ಮೊಮೆಂಟಮ್ ಫುಲ್ಲು ಟರ್ನ್ ಆಯಿತು ಗುರು LSGಗೆ. ಬಟ್ ಇವರು ಮದೀಶ್ ಪತಿರಾಣ ಹೆಂಗೆ ಮಾಡ್ತಾರಲ್ಲಪ್ಪ, ಹೆಂಗೋ ಮಾಡ್ತಾರೆ, ನಮ್ಗಂತೂ ಬರಲ್ಲ. ಹೆಂಗೋ ಮಾಡ್ತಾರೆ, ಅದು ನಮ್ಗಂತೂ ಬರಲ್ಲ. ಅವರು ನಿಕೋಲಸ್ ಪೂರನ್ ಔಟ್ ಮಾಡಿದ್ರು ಗುರು, ಅದು ಮಾತ್ರ ಸಖತ್ತಾಗಿ ಔಟ್ ಮಾಡಿದ್ರು. ನಾನು ಅಂದ್ಕೊಂಡೆ ನಿಕೋಲಸ್ ಪೂರನ್ ಔಟ್ ಆದಮೇಲೆ ಆಯಿತು ಮುಗೀತು ಮ್ಯಾಚ್ ಅಂತ. ಬಟ್ ಏನು ಗುರು, ಸ್ಟಾಯ್ನಿಸ್ ಆ್ಯಂಡ್ ದೀಪ ಕೂಡ ಅಣ್ಣಂಗೆ ಕರೆಸ್ಬಿಟ್ರು. ದೀಪ ಕೂಡ ಅಣ್ಣ ಗುರು, ಅಣ್ಣರು ಸಖತ್ತಾಗಿ ಹೊಡೆದ್ರು. ಮುಸ್ತಫಿಜರ್ ಓವರಲ್ಲಿ ಒಂದು 6 ಹೊಡೆದ್ರು ನೋಡಿ ಹಿಂಗೆ, ಅದು ಮಾತ್ರ ಸಖತ್ತಾಗಿತ್ತು ಗುರು. ಅಲ್ಲಿಂದ ಅಂದರೆ ಲೈಕ್ ಒಂಥರ ಫುಲ್ ಒಳಗಡೆನೇ ಬಂದುಬಿಟ್ರು, ಅಂದರೆ ಆಲ್ಮೋಸ್ಟ್ ಗೆಲ್ಲೋ ಚಾನ್ಸ್ ಸಿಕ್ಬಿಡ್ತು. ಪತಿರಾಣ ಓವರಲ್ಲಿನೂ ಸಖತ್ತಾಗಿ ಹೊಡೆದ್ರು. ಬಟ್ ಮಾರ್ಕಸ್ ಸ್ಟೋಯ್ನಿಸ್ ಏನು ಗುರು, ಆ ಇನ್ನಿಂಗ್ಸು ಸೂಪರ್ಬ್ ಇನ್ನಿಂಗ್ಸು ಗುರು. 1 ಹ್ಯಾಂಡೆಡ್ ವಿನ್ ಅನ್ನೋ ಥರ ಆಡಿದ್ರು ಗುರು. 124. ಮೊದಲೇ ಫಾರ್ಮಲ್ಲಿ ಇರಲಿಲ್ಲ, ಅಂದರೆ ಲೈಕ್ ಫಾರ್ಮಲ್ಲಿ ಇಲ್ಲದಿರೋ ಒಂದು ವ್ಯಕ್ತಿ ಸಕ್ಕತ್ತಾಗಿ ಬಂದು ಆಡ್ತಾರೆ ಅಂದರೆ ಅದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇವಾಗ ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ CSKಗೆ ಸ್ವಲ್ಪ ಕಠಿಣ ಆದಿ ಅಂತಲೇ ಹೇಳ್ಬೋದು ಗುರು. ಯಾಕೆಂದರೆ ನೆಕ್ಸ್ಟ್ ಬರೋ ಮ್ಯಾಚಸ್ ಎಲ್ಲ ಪಂಜಾಬ್ ಜೊತೆ 2 ಮ್ಯಾಚ್ ಇದೆ. ಸೊ ಅದೊಂಚೂರು ಇವರಿಗೆ ಅಂದರೆ ಲೈಕ್ ಈಸಿ ಅಂತಲ್ಲ ಗುರು. ಈ IPL ಹೆಂಗಾಗಿದೆ ಅಂದರೆ ಎಲ್ಲರೂ ಟಫ್ ಕಾಂಪಿಟೇಷನ್ನೇ ಕೊಡ್ತವ್ರೆ. ಯಾರು ಯಾವಾಗ ಗೆಲ್ತಾರೆ, ಯಾರು ಯಾವಾಗ ಸೋಲ್ತಾರೆ ಅಂತಲೇ ಗೊತ್ತಿಲ್ಲ. ಬಟ್ CSK ಅವರು ಇವಾಗ 8ರಲ್ಲಿ 4 ಆಯಿತು. ಇವತ್ತು ಗೆದ್ದಿದ್ರೆ 8ರಲ್ಲಿ 5 ಆಗಿರೋದು. ಇವಾಗ LSG ಅವ್ರದ್ದು ಸ್ವಲ್ಪ ಹಾದಿ ಸುಗಮ ಅಂತಲೇ ಹೇಳ್ಬೋದು ಗುರು. 8ರಲ್ಲಿ 5 ಗೆದ್ದು. ಸೊ ನೋಡೋಣ ಗುರು ಮುಂದೆ ಏನಾಗುತ್ತೆ ಅಂತ. ಅಂದರೆ ಲೈಕ್ LSG ಅವರು ಹೆಂಗೆ ಇನ್ನೂ ಮುನ್ನುಗ್ತಾರೆ ಆ್ಯಂಡ್ CSK ಅವರು ಹೆಂಗೆ ಸ್ಟ್ರಾಂಗರ್ ಕಮ್ಬ್ಯಾಕ್ ಮಾಡ್ತಾರೆ ಅಂತ ನೋಡೋಣ. ಯಾಕೆಂದರೆ ಚೆಪಕಲ್ಲಿ ಸೋತಿರೋದು ಒಂಥರ ಅದು ಕಾನ್ಫಿಡೆನ್ಸ್ ಲೋ ಮಾಡ್ಬೋದು CSK ಅವ್ರದ್ದು. ಬಟ್ CSK ಟೀಮು ಸ್ವಲ್ಪ ಚೆನ್ನಾಗಿದೆ. ಸೊ ನೋಡೋಣ ಅವ್ರು ಹೆಂಗೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ. ಆ್ಯಂಡ್ LSG ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಗುರು, 2 ಸಾರಿ CSK ಅವ್ರನ್ನ ಹೊಡೆದಿದ್ದಾರೆ. ಸೊ ಸೂಪರಾಗಿ ಆಡಿದ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಗುರು ಆಬ್ವಿಯಸ್ಲಿ ನೀವು ಈ ಮ್ಯಾಚ್ನ ಎಂಜಾಯ್ ಮಾಡಿರ್ತೀರ ಅನ್ಕೋತೀನಿ. ಆ್ಯಂಡ್ ಈ ವಿಡಿಯೋ ಮುಗಿಸುವಂಥ ಸಮಯ. ಸೊ ಈ ವಿಡಿಯೋನ ಎಂಜಾಯ್ ಮಾಡಿದರೆ ಅಂದರೆ ಲೈಕ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.